ಪರಿಶುದ್ಧಾತ್ಮರಾಗಿದ್ದಾರೆ. ನಮಗೆ ಯೇಸುವಿನ ಮಾರ್ಗದಲ್ಲಿ ನಡೆಸುವಂಥವರು ಪರಿಶುದ್ಧಾತ್ಮರಾಗಿದ್ದಾರೆ. ನಮ್ಮನ್ನು ಬಲಪಡಿಸಿ ನಡೆಸುವವರು ಪರಿಶುದ್ಧಾತ್ಮರಾಗಿದ್ದಾರೆ. ಯೇಸುವಿನ ಹಾದಿಯಲ್ಲಿ ನಮ್ಮನ್ನು ನಡೆಸುವಂಥ ದೇವರು. ಈ ಸಮಯದಲ್ಲಿ ಪರಿಶುದ್ಧಾತ್ಮರೇ, ಯೇಸುವಿನ ಮಾರ್ಗದಲ್ಲಿ ನಾನು ಜೀವಿಸಬೇಕು, ಯೇಸುವಿನ ಹೆಜ್ಜೆಗಳ ಜಾಡನ್ನೇ ನಾನು ಹಿಂಬಾಲಿಸಬೇಕು. ನನಗೆ ಬೇಕಾದ ಪವಿತ್ರಾತ್ಮನ ಶಕ್ತಿಯನ್ನು ಯೇಸುವೇ ಪ್ರೇಷಿತರಿಗೆ ಕೊಟ್ಟ ರೀತಿಯಲ್ಲಿ, ಪ್ರವಾದಿಗಳಿಗೆ ಕೊಟ್ಟ ರೀತಿಯಲ್ಲಿ, ಮಾತೆ ಮರಿಯಳಿಗೆ ಕೊಟ್ಟ ರೀತಿಯಲ್ಲಿ ನನಗೂ ಕೂಡ ಈ ದಿನ ಈ ಒಂದು ಆರಾಧನೆಯಲ್ಲಿ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ ಯೇಸುವೆ ಅಂತೇಳಿ ದಾಹಗೊಂಡವರಾಗಿ ಎಲ್ಲರೂ ಕೂಡ ಆತ್ಮಧ್ವನಿಯಿಂದ ಪ್ರಾರ್ಥಿಸುತ್ತಾ ಕರೆಯೋಣ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮರೇ ಶಕ್ತಿ ನೀಡಿ, ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರಾತ್ಮರೇ ಬರಬಾರದು, ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರಾತ್ಮರೇ ಬರಬಾರದು. ಎಲ್ಲರೂ ಸೇರಿ ಅಭಿಷೇಕ ಮಾಡಬನ್ನಿ, ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ. ಓ ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಹಲ್ಲೆಲೂಯಾ. ಸ್ವರವೆತ್ತಿ ಎಲ್ಲರೂ ಎಲ್ಲರೂ ಮತ್ತೊಂದು ಆವರ್ತಿ Praise the Lord. Praise the Lord. Hallelujah. ನಿಮಗೆ ನಮ್ಮೆಲ್ಲರ ಪರವಾಗಿ ಡಿವೈನ್ ಕಾಲ್ ಸೆಂಟರ್ನಲ್ಲಿರುವಂತಹ ಎಲ್ಲ ಗುರುಗಳ ಪರವಾಗಿ, ಡಿವೈನ್ ಕಾಲ್ ಸೆಂಟರ್ನಲ್ಲಿ ಸೇರಿರುವ ಎಲ್ಲ ಸ್ವಯಂ ಸೇವಕರ ಪರವಾಗಿ, ಇಲ್ಲಿರುವ ಪ್ರತಿಯೊಬ್ಬರ ಪರವಾಗಿ ನಿಮ್ಮನ್ನು ನಾವು ಬಹಳ ಪ್ರೀತಿಯಿಂದ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ನಮ್ಮ ಸಹೋದರ ರಾಜರವರು ಹಾಗೂ ಅವರ ಕುಟುಂಬವು ನನಗೆ ಬಹಳ ಪ್ರಿಯ. ಅವರು ಬೆಂಗಳೂರಿನಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗಿ ಕೊಟ್ಟದಲ್ಲಿ ಕೂಡ ಬಹಳ ಧ್ಯಾನಗಳನ್ನು ಅವರು ಬೋಧಿಸಿದ್ದಾರೆ, ಪ್ರವಚನಗಳನ್ನು ನೀಡಿದ್ದಾರೆ, ಸ್ವಸ್ಥತಾ ಪ್ರಾರ್ಥನೆಗಳನ್ನು ನಡೆಸಿದ್ದಾರೆ. ಇಲ್ಲಿ ಕೂಡ ಬಹಳ ಸಾರಿ ಅವರು ನಮ್ಮ ಧ್ಯಾನಗಳನ್ನು ನಡೆಸಿದ್ದಾರೆ. ಆದರೆ ಶನಿವಾರದ ದಿನ ನಮ್ಮ ಈ ಊರಿನಲ್ಲಿ ಅದು ನಮಗಾಗಿ ದೇವರ ವಾಕ್ಯಗಳನ್ನು ಅವರು ಬೋಧಿಸುತ್ತಾ ನಮಗೆ ಪ್ರವಚನ ಕೊಡಲು ದೇವರು ಅವರನ್ನು ಇಲ್ಲಿ ಕರೆತಂದಿದ್ದಾರೆ. ನನಗೆ ಬಹಳ ಸಂತೋಷ. ನಮ್ಮೆಲ್ಲರ ಪರವಾಗಿ ನಿಮ್ಮ ಮೇಲೆ ದೇವರ ವಿಶೇಷ ಪ್ರಭಾವವಾಗಿ ಪ್ರಾರ್ಥಿಸ್ತೇನೆ. ನಾವು ಆಶೀರ್ವದಿಸೋಣ. ಸರ್ವಶಕ್ತ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಸಹೋದರ ಆಂಟನಿ ರಾಜ್ ಹಾಗೂ ಅವರ ಪತ್ನಿಯನ್ನು, ಅವರ ಮಕ್ಕಳನ್ನು, ಅವರ ಸಂಘಟಕರನ್ನು ಎಲ್ಲರನ್ನು ನೀವು ಆಶೀರ್ವದಿಸಿರಿ. ನಿಮ್ಮ ಸ್ವರ್ಗ ರಾಜ್ಯದ ಮಹಿಮೆಗಾಗಿ ಅವರನ್ನು ಪವಿತ್ರಾತ್ಮರಿಂದ ಅಭಿಷೇಕಿಸಿರಿ. ಯಾವಾಗಲೂ ನಿಮ್ಮ ಪವಿತ್ರಾತ್ಮರ ಸುತ್ತಲೂ ಒಂದು ಬೆಂಕಿಯ ಗೋಡೆಯಾಗಿ ಅಗ್ನಿ ಪ್ರಾಕಾರವಾಗಿ ಅವರನ್ನು ಯಾವಾಗಲೂ ಕಾಪಾಡಲಿ. ನಿಮ್ಮ ಕೃಪಾ ವರಗಳನ್ನು ಯಾವಾಗಲೂ ಅವರ ಮೇಲೆ ಸುರಿಸಲಿ. ವಿಶೇಷವಾದ ಪವಿತ್ರಾತ್ಮರ ವರಗಳಿಂದ ದೇವರ ವಾಕ್ಯಗಳನ್ನು ಬೋಧಿಸಲು ಎಲ್ಲರೂ ದೇವರ ಸಾಮ್ರಾಜ್ಯಕ್ಕೆ ಕರೆತರಲು ವಿಶೇಷವಾದ ಪ್ರಯತ್ನ ಮಾಡಲು ಅವರೊಂದಿಗೆ
ಸೇವೆ ಮಾಡುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿ. ಪ್ರಭು ಯೇಸುವೇ, ನಿಮ್ಮ ಪವಿತ್ರ ನಾಮದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೇಲೆ ಮಾತಾ ಮರಿಯಮ್ಮನವರೇ, ಸಕಲ ಸಂತರೇ, ಸಕಲ ದೂತರೇ ಅವರನ್ನು ಆಶೀರ್ವದಿಸಿ. ಪ್ರೈಸ್ ದಿ ಲಾರ್ಡ್. 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 ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ಕೈ ಕೊಟ್ಟು ಹೇಳಿ. ಒಂದು ಸ್ವಲ್ಪ ಕೈ ಹಿಡ್ಕೊಂಡೇ ಹೇಳಿ, ಪರವಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಒಂದೆರಡು ನಿಮಿಷ ಕೂತ್ಕೊಳ್ಳೋಣ ಎಲ್ಲರೂ. ನಿನ್ನಂಥ ದೇವರಿಗೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಮನುಷ್ಯನಿಗೆ ಬೇಕಾಗಿದ್ದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಹೃದಯದ ಆನಂದ. ಆ ಆನಂದ ಇದ್ದರೆ ನೀವು ಎಲ್ಲಿ ಬೇಕಾದರೂ ಬದುಕ್ಬೋದು. ನಿಮ್ಮ ಹೃದಯದಲ್ಲಿ ಆನಂದ ಇಲ್ಲ ಅಂದರೆ ನಿಮಗೇನಿದ್ರೂ ಕೂಡ ಅದು ವ್ಯರ್ಥನೇ. ಇವತ್ತು ಆನಂದವನ್ನು ಹುಡುಕಿಕೊಂಡು ಜನ ಎಲ್ಲೆಲ್ಲ ಹೋಗ್ತಾರೆ. ಹೋಗಿ ಅವರ ಸಮಯ, ಅವರಲ್ಲಿದ್ದ ಹಣ ಎಲ್ಲ ವ್ಯರ್ಥವಾಗ್ತದೆ, ಸಿಗೋದಿಲ್ಲ. ಕೊನೆಗೆ ನಿಮಗೆ ಆನಂದ ಸಿಗಬೇಕು ಅಂದರೆ ಆನಂದದ ಒಡೆಯರಾದ ಯೇಸುವಿನ ಬಳಿಗೆ ಮಾತ್ರವೇ ಬರಬೇಕು. ಆದ್ದರಿಂದ ಪ್ರಿಯರೇ, ನೀವು ನಿಜವಾಗಲೂ ಭಾಗ್ಯವಂತರು. ಈ ಮುಂಜಾನೆ ದೇವರನ್ನು ಆರಾಧಿಸುವಂಥ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ಯಾವ ರೀತಿ ಅವರನ್ನು ನಿಜವಾಗಲೂ ಆರಾಧನೆ ಮಾಡಬೇಕು, ಅವರಿಗೆ ಸ್ತೋತ್ರ ಮಾಡಬೇಕು, ಮಾಡುವಾಗ ನಿಜವಾಗಲೂ ಏನು ನಮಗೆ ಸಿಗ್ತದೆ ಅನ್ನೋದನ್ನು ತಿಳ್ಕೊಂಡು ಮಾಡಿದಾಗ ನಿಜವಾಗ್ಲೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಬೈಬಲ್ ಇದ್ದರೆ ಸ್ವಲ್ಪ ತೆಗೆದು ಓದಿದರೆ ಭಾಳ ಅನುಕೂಲ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 4, 5, 6, 7 3 ವಚನವನ್ನು ಓದಿ ದೇವರನ್ನು ನಾವು ಸ್ವಲ್ಪ ಚೆನ್ನಾಗಿ ಆತ್ಮದಿಂದ ಸತ್ಯದಿಂದ ಆರಾಧಿಸೋಣ. ಯಾಕೆಂದರೆ ಯೇಸುಸ್ವಾಮಿ ಸಮಾರಿಯಾದ ಮಹಿಳೆಗೆ ಬಾವಿ ಕಟ್ಟೆ ಮೇಲೆ ಕುತ್ಕೊಂಡಂಥ ಯೇಸುಸ್ವಾಮಿ ಆ ಬಿಸಿಲಿನಲ್ಲಿ ಕಾಯ್ತಾ ಇದ್ದಾರೆ. ಅವಳು ಬಾವಿ ಹತ್ರ ಬರ್ತಾಳೆ ನೀರಿಗಾಗಿ. ಆಗ ಯೇಸು ಹೇಳ್ತಾರೆ, ಅವಳೊಂದಿಗೆ ಮಾತನಾಡುವಾಗ, ನನ್ನ ತಂದೆ ಎಂಥವರನ್ನು ಇಷ್ಟಪಡ್ತಾರಂದರೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರನ್ನು ನನ್ನ ತಂದೆ ಇಷ್ಟಪಡ್ತಾರೆ ಅಂತ ಹೇಳಿ ಯೇಸು ಹೇಳ್ತಾರೆ. ಆತ್ಮದಿಂದ ಅಂದರೆ ಒಬ್ಬ ಮನುಷ್ಯ ಪವಿತ್ರಾತ್ಮನಿಂದ ಹುಟ್ಟಿದ ಮೇಲೆ ಆರಾಧನೆ ಮಾಡುವಂಥವನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರಿಂದ ಹುಟ್ಟದೆ ನೀವೆಷ್ಟು ಆರಾಧನೆ ಮಾಡಿದರೂ ಕೂಡ ಆರಾಧನೆಗೆ ಬೆಲೆ ಇರೋದಿಲ್ಲ. ಒಬ್ಬ ಮನುಷ್ಯನ ಆರಾಧನೆ, ಒಬ್ಬ ಮನುಷ್ಯನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗೋದು ಯಾವಾಗ ಅಂದರೆ ಆತನು ಯೇಸುವನ್ನು ರಕ್ಷಕನಾಗಿ ಪ್ರಭುವಾಗಿ ಸ್ವೀಕರಿಸಿಕೊಂಡು ಯೇಸುವನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಯಾರು ಆರಾಧನೆ ಮಾಡ್ತಾರೋ ಅವರೇ ನಿಜವಾದ ಆರಾಧಕರು. ಸೊ ಹಾಗಾಗಿ ಹೆಸರಿಗೆ ಕ್ರೈಸ್ತರಾಗಿದ್ದು ನಾವು ಆರಾಧನೆ ಮಾಡಿದರೆ ಯಾವ ಪ್ರಯೋಜನ ಇರೋದಿಲ್ಲ. ಅದರಿಂದ ಹೃದಯದಲ್ಲಿ ಹೊಸದಾಗಿ ಹುಟ್ಟಬೇಕು, ನಾವು ಅಂತರಂಗದಲ್ಲಿ ನೂತನ ಸೃಷ್ಟಿಗಳಾಗಬೇಕು. ಈ ರೀತಿ ಸೌಲನಾಗಿದ್ದ ಮನುಷ್ಯ ಹೊಸದಾಗಿ ಹುಟ್ಟುತ್ತಾನೆ, ಪೌಲನಾಗಿ. ಹಾಲೆಲೂಯಾ, ಹಾಲೆಲೂಯಾ. ಸೌಲ ಏನಾಗ್ತಾನೆ? ಪೌಲನಾಗ್ತಾನೆ. ಅವನ ಹೆಸರು ಮಾತ್ರ ಬದಲಾಗಲಿಲ್ಲ, ಅವನ ಹೃದಯವೇ ಬದಲಾಗ್ತದೆ. ಹಾಲೆಲೂಯಾ. ಅವನು ಕನ್ವರ್ಟ್ ಆಗಲಿಲ್ಲ, ಅವನ ಅಂತರಂಗ ಕನ್ವರ್ಷನ್ ಆಗುತ್ತೆ. ಹಾಲೆಲೂಯಾ. ಇವತ್ತು ನಮ್ಮ ಹೆಸರು ಬದಲಾವಣೆಯಾಗಿ ಏನೂ ಪ್ರಯೋಜನ ಇಲ್ಲ. ನಮ್ಮ ಹೃದಯ ಪರಿವರ್ತನೆ ಆಗಬೇಕು, ನಮ್ಮ ಅಂತರಂಗ ಬದಲಾವಣೆ ಆಗಬೇಕು, ನಮ್ಮಲ್ಲಿ ಒಂದು ಕನ್ವರ್ಷನ್ ಆಗಬೇಕು. ಅಂದರೆ ಆದಾಮನ ಸ್ವಭಾವ ಹೋಗಿ ಯೇಸು ಕ್ರಿಸ್ತರ ಸ್ವಭಾವ ನನ್ನಲ್ಲಿ ಬರಬೇಕು. ಹಾಲೆಲೂಯಾ. ಆದಾಮನ ಸ್ವಭಾವ ಇದೆಯಾ ಇಲ್ವೋ? ಹೇಳಕ್ಕೆ ನಾಚಿಕೆನ? ನನಗಿತ್ತು, ಈಗಲೂ ಕೆಲವು ಇದೆ. ಪ್ರೈಸ್ ದಿ ಲಾರ್ಡ್. ಸ್ವಾರ್ಥ ಯಾರ ಸ್ವಭಾವ?
ಆದಾಮನ ಸ್ವಭಾವ. ದ್ವೇಷ ಯಾರ ಸ್ವಭಾವ? ಏನೆಲ್ಲ ಇದೆಯೋ ಅದು ಆತನ ಸ್ವಭಾವ ಅಲ್ವಾ? ಬಟ್ ಯೇಸುವಿನ ಸ್ವಭಾವ ಏನಾಗಿದೆ? ಪ್ರೀತಿಯಾಗಿದೆ, ಆನಂದವಾಗಿದೆ, ಶಾಂತಿಯಾಗಿದೆ, ಸಮಾಧಾನವಾಗಿದೆ, ಸಂಯಮವಾಗಿದೆ, ಸೌಜನ್ಯವಾಗಿದೆ, ಪ್ರಾಮಾಣಿಕತೆಯಾಗಿದೆ. ಇದು ಯೇಸುವಿನ ಸ್ವಭಾವ. ಈ ಸೌಲನಲ್ಲಿ ಇದ್ಯಾವುದು ಇರಲಿಲ್ಲ. ಯಾವಾಗ ಯೇಸುವಿನೊಂದಿಗೆ ಎನ್ಕೌಂಟರ್ ಆದ್ನೋ ಆಗ ಸೌಲನ ಸ್ವಭಾವ ಯೇಸುವಿನ ಸ್ವಭಾವವಾಗಿ ಮಾರ್ಪಡ್ತದೆ. ಆದ್ದರಿಂದ ಬದಲಾವಣೆ ಆದ ಸೌಲ ಪೌಲನಾದ ಮೇಲೆ ಆತನು ಯೇಸುವಿಗಾಗಿ ಜೀವಿಸುತ್ತಾನೆ. ಯೇಸುವಿಗಾಗಿ ಜೀವಿಸುವಾಗ ಅವನು ಸೆರೆಮನೆಗೆ ಹೋಗ್ತಾನೆ. ಸೆರೆಮನೆಯಲ್ಲಿದ್ದುಕೊಂಡು ಈ ಪತ್ರವನ್ನು ಫಿಲಿಪಿಯ ವಿಶ್ವಾಸಿಗಳಿಗೆ ಬರೀತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ನೀವು ಸೆರೆಮನೆಯಲ್ಲಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ಸೆರೆಮನೆಯಲ್ಲಿದ್ದೀರಾ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್ಗೆ, ಉದಾಹರಣೆಗೆ, ತೊಂದರೆ ಇಲ್ಲಲ್ಲ. ಸೆರೆಮನೆಯಲ್ಲಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ತಪ್ಪು ಮಾಡಲಿಲ್ಲ, ಒಳ್ಳೇದು ಮಾಡಿದ್ದೀರಾ, ಆದರೂ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಈಗ ನೀವು, ನಾನು ನಿಮ್ಮ ತಮ್ಮ ಏನಂತ ಪತ್ರ ಬರಿತೀರಾ? ನೀವು ಸೆರೆಮನೆಯಲ್ಲಿದ್ದೀರಾ, ಏನಂತ ಪತ್ರ ಬರಿತೀರಾ ನನಗೆ? ನನ್ನ ಬಂದು ಮಾಡಿಲ್ಲ, ನನ್ನನ್ನು ಬಿಡಿಸ್ಕೊಂಡು ಹೋಗ್ರಿ. ಹೌದಾ? ಓಕೆ, ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಯಾರು ಬೇಕಾದರೂ ಮಾತಾಡ್ಬೋದು, ಓಕೆನಾ? ಏನು ಯೋಚನೆ ಮಾಡಬೇಡಿ. ಪ್ರೈಸ್ ದಿ ಲಾರ್ಡ್. ಸೊ ನಿಜವಾಗ್ಲೂ ನಮ್ಮ ಸ್ವಭಾವ ಅದೇನೆ. ನಾವೇನು ಮಾಡ್ತೀವಿ? ನಾನು ಸೆರೆಯಲ್ಲಿದ್ದೀನಿ, ನನಗೆ ಇಲ್ಲಿರೋಕ್ಕಾಗೋದಿಲ್ಲ, ಬೇಗ ಬಂದು ನನ್ನನ್ನು ಕರ್ಕೊಂಡೋಗಿ. ಹೌದಾ? ಹೌದಾ? ಆದರೆ ಸೆರೆಮನೆಯಲ್ಲಿರ್ತಕ್ಕಂಥ ಪೌಲ ವಿಶ್ವಾಸಿಗಳಿಗೆ, ಅಂದರೆ ಪ್ರಭು ಯೇಸುವನ್ನು ಸ್ವೀಕಾರ ಮಾಡಿದ ವಿಶ್ವಾಸಿಗಳಿಗೆ ಪತ್ರದಲ್ಲಿ ಏನಂತ ಬರೀತಾರೆ ಗೊತ್ತಾ? 4ನೇ ಅಧ್ಯಾಯ 4, 5, 6, 7 3 ವಾಕ್ಯ ಮಾತ್ರ ಓದೋಣ. ಓದಿ ಬ್ರದರ್. ಪ್ರಭುವಿನಲ್ಲಿ ನೀವು ಸತತವೂ ಆನಂದಿಸಿರಿ. ಒಮ್ಮೆ ನನ್ನ ಜೊತೆ ಕೈ ಮೇಲೆ ಮಾಡಿ ಹೇಳ್ತೀರಾ? ಪ್ರಭುವಿನಲ್ಲಿ ನಾನು ಸತತವೂ ಆನಂದಿಸುತ್ತೇನೆ. ಇನ್ನು ಜೋರಾಗಿ, ಪ್ರಭುವಿನಲ್ಲಿ ನಾನು ಸತತವೂ ಆನಂದಿಸುತ್ತೇನೆ. ಹಲ್ಲೆಲೂಯಾ. ಓದಿ ಬದೆ. ಆನಂದಿಸಲೇಬೇಕೆಂದು ಮತ್ತೆ ಮತ್ತೆ ಒತ್ತಿ ಹೇಳುತ್ತೇನೆ. ನಿಮ್ಮ ಸಹನೆ, ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ. ಪ್ರಭುವಿನ ಪುನರಾಗಮನ ಸಮೀಪಿಸಿದೆ. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಆಗ ಈ ಮನುಷ್ಯನ ಗ್ರಹಿಕೆಗೂ ಮೀರಿದ ದೈವ ಸಮಾಧಾನ ಶಾಂತಿ ನಿಮ್ಮ ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಥ್ಯಾಂಕ್ ಯು ಬ್ರದರ್, ಕೂತ್ಕೊಳ್ಳಿ. ಹಲ್ಲೆಲೂಯಾ. ಈ 3 ವಾಕ್ಯಗಳನ್ನು ನಾನು ಸ್ವಲ್ಪ ಹೇಳಿ ನಾವು ದೇವರನ್ನು ಸ್ತುತಿ ಮಾಡಲಿಕ್ಕೆ ಹೋಗೋಣ. ನೀವು ಮನೇಲಿ ಹೋಗಿ ಸ್ವಲ್ಪ ಧ್ಯಾನ ಮಾಡಿ ನೋಡಿ. ಓದಿ ಅಲ್ಲ, ಓದಿ ಧ್ಯಾನ ಮಾಡಿ ನೋಡಿ. ಆಗ ನಿಮಗೆ ಒಳಗಡೆ ಪವಿತ್ರಾತ್ಮರು ಕಾರ್ಯ ಮಾಡ್ತಾರೆ. ಇಲ್ಲಿ ನೋಡಿ, ಸಂತ ಪೌಲರು ಹೇಳ್ತಿದ್ದಾರೆ, ಜೈಲಲ್ಲಿ ಇದ್ದುಕೊಂಡು ನೀವು, ನಾನಲ್ಲ, ಅವರು ಜೈಲಲ್ಲಿದ್ದಾರೆ, ನೀವು ಅಂದರೆ ಹೊರಗಡೆ ಇರೋರು, ನಿಮ್ಮ ಮನೆಗಳಲ್ಲಿರೋರು, ನೀವು ಯಾರಲ್ಲಿ ಆನಂದಿಸಿರಿ? ಹಲೋ, ಯಾರಲ್ಲಿ? ಒಂದು ಸ್ವಲ್ಪ ಜೋರಾಗಿ, ಯಾರಲ್ಲಿ? ಯೇಸುವಿನಲ್ಲಿ. ಬೇರೆ ಯಾರಲ್ಲೂ ಸಿಗೋದಿಲ್ಲ, ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ. ಅದಕ್ಕೇ ಸಂತ ಪೌಲರು ಒಳಗಡೆ ಜೈಲಲ್ಲಿ ಇದ್ದುಕೊಂಡು ಹೇಳ್ತಿದ್ದಾರೆ ಸಂತೋಷದಿಂದ, ನೀವು ಪ್ರಭುವಿನಲ್ಲಿ ಆನಂದಿಸಿರಿ. ನೀವು ಆನಂದಿಸಲೇಬೇಕೆಂದು ನಾನು ಮತ್ತೆ ಒತ್ತಿ ಹೇಳ್ತೇನೆ. ಹಾಗಾದರೆ ಜೈಲಲ್ಲಿರ್ತಕ್ಕಂಥ ಈ ಮನುಷ್ಯನ ಹೃದಯದಲ್ಲಿ ಏನಿದೆ? ಏನಿದೆ? ಯೇಸು ಇದ್ದಾರೆ, ಆನಂದ ಇದೆ. ಆದರೆ ನಮಗೆ ಸಣ್ಣದಾಗಿ ಏನಾದರೂ ಒಂದು ಸ್ವಲ್ಪ ತೊಂದರೆ ಆಗಿಬಿಟ್ರೆ ನಮ್ಮಲ್ಲಿ ಯೇಸುವನ್ನು ಮರ್ತೋಗ್ಬಿಡ್ತೀವಿ, ನಮ್ಮಲ್ಲಿ ಆನಂದ ಚಾನ್ಸೇ ಇಲ್ಲ ಬಿಡಿ. ಆದರೆ ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದ್ದ ಪೌಲ ಜೈಲಲ್ಲಿದ್ದರೂ ಕೂಡ, ಸೆರೆಮನೆಯಲ್ಲಿದ್ದರೂ ಕೂಡ ಭಾಳ ಸಂತೋಷದಿಂದ ಹೇಳ್ತಾ ಇದ್ದಾರೆ, ಮುಲ್ಕಿಯಲ್ಲಿ ಈ ಡಿವೈನ್ ಕಾಲ್ ಸೆಂಟರ್ಗೆ ಬಂದಿರುವ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಯೇಸುವಿನ ನಾಮದಲ್ಲಿ ಯೇಸುವಿನೊಂದಿಗೆ ಆನಂದಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಾಲೆಲೂಯ. ಈ ಆನಂದ ಮನುಷ್ಯ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಡತಿ ಕೊಡೋಕ್ಕಾಗಲ್ಲ, ಗಂಡ ಕೊಡೋಕ್ಕಾಗಲ್ಲ, ಮಕ್ಕಳಿಂದ ಕೊಡೋಕ್ಕಾಗಲ್ಲ, ಯಾವ ಮನುಷ್ಯನಿಂದ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಆನಂದವನ್ನು ಕೊಡಲಿಕ್ಕೆ ಇರುವಂಥ ಏಕೈಕ ವ್ಯಕ್ತಿ ಪ್ರಭು ಯೇಸು ಆಗಿದ್ದಾರೆ. ಹಾಲೆಲೂಯ. ಒಂದು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ಎರಡನೇ ಪಾಯಿಂಟ್, ಈ ಎರಡನೇ ಪಾಯಿಂಟ್ ಏನಂದರೆ, ನಿಮ್ಮ ಸಹಾನುಭೂತಿ ಎಲ್ಲರಿಗೂ ತಿಳಿದಿರಲಿ. ಯಾಕೆಂದರೆ ಪ್ರಭು ಯೇಸುವಿನ ಪುನರಾಗಮನ ಏನಾಗಿದೆ? ಸನ್ನಿಹಿತವಾಗಿದೆ. ಹಾಲೆಲೂಯ. ಕ್ರಿಸ್ಮಸ್ ಈಗಲೇ ಆಯ್ತಲ್ವಾ? ಅದು ಹುಟ್ಟು. ಆದರೆ ಈಗ ನೆಕ್ಸ್ಟ್ ಬರ್ತಾರೆ ಅವರು. ಏನಕ್ಕೆ? ನಿಮ್ಮನ್ನು ಮುದ್ದು ಮಾಡಲಿಕ್ಕಾ? ಹಲೋ, ಸ್ವರ್ಗಕ್ಕೆ ಕರ್ಕೊಂಡೋಗ್ಲಿಕ್ಕೆ. ಯಾರನ್ನ ಕರ್ಕೊಂಡು ಹೋಗ್ತೀನಂತ ಪೌಲ್ರು ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಸಹಾನುಭೂತಿ ಎಲ್ಲರಿಗೂ ತಿಳಿದಿರಲಿ. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ. ಆದ್ದರಿಂದ ಅವರ ಬರೋಣದಲ್ಲಿ ನೀವು ನಿರೀಕ್ಷೆ ಉಳ್ಳವರಾಗಿರಿ, ಅವರಿಗಾಗಿ ಸಿದ್ಧರಾಗಿರಿ ಅಂತ. ಹಾಲೆಲೂಯ. 2000 ವರ್ಷಗಳ ಹಿಂದೆ ಮೆಸ್ಸಾಯ ಮಗುವಾಗಿ ಹುಟ್ಟುತ್ತಾರೆ ಅಂತೇಳಿ ಕಾಯ್ತಾ ಇದ್ರು. ಈಗ ಸೆಕೆಂಡ್ ಕಮ್ಮಿಂಗಲ್ಲಿ ನಾವು ಕಾಯಬೇಕಾಗಿದ್ದೇನು ಗೊತ್ತಾ? ಯೇಸು ಕ್ರಿಸ್ತರು ಈ ಭೂಮಿಗೆ ನ್ಯಾಯಾಧೀಶನಾಗಿ ಬಂದು ನನ್ನನ್ನು ಅವರಿರುವ ಜಾಗಕ್ಕೆ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದು ಯಾರನ್ನ ಗೊತ್ತಾ? ಟ್ರೈನಲ್ಲಿ ಯಾರನ್ನ ಕರ್ಕೊಂಡು ಹೋಗ್ತಾರೆ? ಟಿಕೆಟ್ ಇರೋರನ್ನ. ಹೌದಾ? ನಿಮ್ಮಲ್ಲೂ ಕೂಡ ಟಿಕೆಟ್ ಇರಬೇಕು. ಇದೆಯಾ? ಏನು ಟಿಕೆಟ್ ಇದೆ? ಅದೇ ಏನು ಟಿಕೆಟ್ ಏನು? ಬೈಬಲ್ ಬೇರೆ. ಟಿಕೆಟ್ ಬೇಕೇ ಬೇಕು. ಟಿಕೆಟ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಪರಿಶುದ್ಧಾತ್ಮರಾಗಿದ್ದಾರೆ ನಿಮ್ಮ ಟಿಕೆಟ್. ಹಾಲೆಲೂಯ. ಯಾರು? ಇದು ಯಾರು ಕೊಡ್ತಾರಂದರೆ ಯೇಸು ಸ್ವಾಮಿ ಕೊಡೋದು. ಯೇಸುವನ್ನು ನೀವು ಪ್ರೀತಿಸುವಾಗ ನಿಮಗೆ ಕೊಡುವಂಥ ಟಿಕೆಟ್, ನಿಮಗೆ ಕೊಡುವಂಥ ಗಿಫ್ಟ್, ಬಹುಮಾನ ಪವಿತ್ರಾತ್ಮರು. ಈ ಪವಿತ್ರಾತ್ಮನ ಜೊತೆಯಲ್ಲಿ ನಾವು ಜೀವಿಸುವಾಗ, ಈ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬದುಕುವಾಗ, ಆಗ ಯೇಸು ಕ್ರಿಸ್ತರು ಬಂದಾಗ ನನ್ನನ್ನು ನೋಡೋದಿಲ್ಲ, ನನ್ನ ಒಳಗಡೆ ಇರುವ ಪವಿತ್ರಾತ್ಮರನ್ನು ನೋಡ್ತಾರೆ. ಇವನು ಕೂಡ ನನ್ನ ಮಗನು, ಇವಳು ಕೂಡ ನನ್ನ ಮಗಳು. ಆದ್ದರಿಂದ ಈ ನನ್ನ ಮಗನನ್ನು, ಈ ನನ್ನ ಮಗಳನ್ನು ನಿರಂತರವಾಗಿ ಪರಲೋಕ ರಾಜ್ಯದಲ್ಲಿ ನನ್ನೊಂದಿಗೆ ಇಟ್ಕೊಳ್ತೇನೆ ಅಂತೇಳಿ ಇಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಲೆಲೂಯ. ಒಬ್ರಿಗಾದರೂ ಸಂತೋಷ ಆಗ್ತಾ ಇದೆಯಾ ನೋಡಿ? ಏನು ಮಾಡೋದು ನಿಮ್ಮನ್ನು? ಓಕೆ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ನೋಡಿ, ಈ ನಿರೀಕ್ಷೆಯಲ್ಲಿ ನೀವು ಬದುಕುವಾಗ ಪೌಲ್ರು ಹೇಳ್ತಾರೆ, ಯಾವ ವಿಷಯದಲ್ಲೂ ಚಿಂತಿಸದೆ. ಜೈಲಲ್ಲಿ ಇದ್ಕೊಂಡು ಹೇಳ್ತಾ ಇರೋದು ಇದನ್ನು. ನಾನು ಯಾವ ವಿಷಯದಲ್ಲೂ ಚಿಂತೆ ಮಾಡ್ತಾ ಇಲ್ಲ. ಯಾಕೆಂದರೆ ನಾನು ಎಲ್ಲೋಗ್ತೀನಂತ ಗೊತ್ತಿದೆ, ನನ್ನನ್ನು ಯಾರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿದೆ. ಇಲ್ಲಿ ಏನು ಮಾಡಬೇಕು ಅಂತ ದೇವರು ಹೇಳ್ಕೊಟ್ಟಿದ್ದಾರೆ. ಹೊರಗಡೆ ಬಿಟ್ಟರೆ ಅಲ್ಲಿ ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಿದೆ. ಆದ್ದರಿಂದ ಇಲ್ಲಿದ್ದರೂ ಸಂತೋಷನೇ, ಹೊರಗಡೆ ಇದ್ದರೂ ಸಂತೋಷನೇ. ನಮಗೆ ಹೊರಗಡೆ ಇದ್ದರೆ ಮಾತ್ರನೇ ಸಂತೋಷ, ಮಾಲ್ಗೆ ಹೋದರೆ ಮಾತ್ರನೇ ಸಂತೋಷ, ಸ್ವಲ್ಪ ಜ್ಯುವೆಲರಿ ಇದ್ದರೆ ಮಾತ್ರನೇ ಸಂತೋಷ, ಒಳ್ಳೆ ಮನೆ ಇದ್ದರೆ ಮಾತ್ರನೇ ಸಂತೋಷ. ಆದರೆ ಪೌಲರಿಗೆ ಜೈಲಲ್ಲಿದ್ದರೂ ಸಂತೋಷನೇ, ಹೊರಗಡೆ ಇದ್ದರೂ ಸಂತೋಷನೇ. ಎಲ್ಲ ಕಡೆ ಅವ್ರು ಯಾರೊಂದಿಗಿದ್ದಾರೆ ಅಂದರೆ ಯೇಸುವಿನೊಂದಿಗಿದ್ದಾರೆ. ಯಾರೊಂದಿಗೆ? ನಾವು ಯಾರೊಂದಿಗಿರ್ತೀವಿ? ಓ ಹೌದಾ? ಯೇಸುವಿನೊಂದಿಗಿದ್ದರೆ ನಿಮಗೆ ಆನಂದಕ್ಕೆ ಕೊರತೆ ಇಲ್ಲ, ಕಂಪ್ಲೇಂಟೇ ಇರೋದಿಲ್ಲ. ಇನ್ನೊಂದು ಏನು ಗೊತ್ತಾ? ನೀವು ಯಾರ ಹತ್ರ ಪ್ರೇಯರ್ ಮಾಡಿ ಅಂತಲೂ ಕೇಳಲ್ಲ. ಯಾಕೆ ಹೇಳಿ? ಎಲ್ಲ ಆಶೀರ್ವಾದ ಮಾಡಿ ಯೇಸು ನಿಮ್ಮೊಳಗಡೆನೇ ಇದ್ದಾರಲ್ವಾ? ಪ್ರೈಸ್ ದಿ ಲಾರ್ಡ್. ಏನಾದರೂ ಅರ್ಥ ಆಗ್ತಿದೆಯಾ? ಹಲ್ಲೆಲೂಯ. ಸೊ ಹಂಗಂದ್ರೆ ನೀವು ಪ್ರಾರ್ಥನೆನೇ ಕೇಳಬೇಡಿ ಅಂತಲ್ಲ ನನ್ನ ಮಾತಿನ ಅರ್ಥ. ನಿಮ್ಮ ಒಳಗಡೆ ಅವರು ಜೀವಿಸುವಾಗ, ನಿಮ್ಮೊಂದಿಗೆ ಇರುವಾಗ ನಿಮಗೇನು ಅವಶ್ಯಕತೆ ಇರೋದಿಲ್ಲ, ನಿಮಗೇನು ಬೇಕು ಅನಿಸೋದಿಲ್ಲ. ಯಾಕಂದರೆ ಎಲ್ಲಕ್ಕಿಂತ ಮಿಗಿಲಾದವರು ಎಲ್ಲಿದ್ದಾರೆ? ನಿಮ್ಮ ಒಳಗಡೆ ಇದ್ದಾರೆ. ಆದ್ದರಿಂದ ಯಾವುದಕ್ಕೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ಯಾರಲ್ಲಿ ಪ್ರಾರ್ಥನೆ ಮಾಡಿ? ಜೋರಾಗಿ ಯಾರಲ್ಲಿ? ಏನು ಪ್ರಾರ್ಥನೆ ಮಾಡ್ತೀರಾ? ಆಶೀರ್ವಾದ ನೀಡಿ. ಓಕೆ, ಬಂತು. ನಿಮ್ಮ ಅಗತ್ಯ ಏನು ಗೊತ್ತಾ? ಈ ಭೂಮಿಯಲ್ಲಿ ಪವಿತ್ರಾತ್ಮರು ಅವರಿದ್ದರೆ ನಿಮಗೆಲ್ಲ ಇದ್ದ ಹಾಗೇನೆ. ಯಾಕಂದರೆ ನಿಮ್ಮ ಅಗತ್ಯಗಳೇನು ಅಂತೇಳಿ ಪವಿತ್ರಾತ್ಮರಿಗೆ ಗೊತ್ತಿದೆ, ನಿಮ್ಮ ತಂದೆಗೆ ಗೊತ್ತಿದೆ. ಆದ್ದರಿಂದ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಕೇಳಿ ಅಂದರೆ ಅರ್ಥ, ಯೇಸುವೆ ಈ ಭೂಮಿಯಲ್ಲಿ ನೀವು ಬದುಕಿದ ಹಾಗೆ ನಾನು ಬದುಕಬೇಕು. ಈ ಭೂಮಿಯಲ್ಲಿ ಯೇಸು ಊಟ ಮಾಡಿದ್ರಾ? ಮಾಡೇ ಇಲ್ಲ.
ಮಾಡಿದಾರಾ? ಸ್ನಾನ ಮಾಡಿದಾರಾ? ಎಲ್ಲ ನಮ್ಮಂತೆ ಬದುಕಿದಾರಾ? ಎಲ್ಲವನ್ನ ಪೂರೈಸಿದವರು ಯಾರು? ತಂದೆ ದೇವರು. ಯಾರ ಮುಖಾಂತರ? ಮನುಷ್ಯರ ಮುಖಾಂತರ. ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನ ಪೂರೈಸಿದ್ರು 33 ವರ್ಷಗಳ ಕಾಲ. ಒಂದು ದಿವಸವೂ ಕೂಡ ಯೇಸು ಚಿಂತೆ ಪಡಲಿಲ್ಲ. ಅದೇ ಯೇಸುವಿನ ಮಕ್ಕಳು ನಾನು ನೀವು. ನಮಗೆ ಯಾಕೆ ಚಿಂತೆ? ಯಾಕಂದರೆ ನಾವು ಇಲ್ಲಿ ಅಂಟ್ಕೊಬಿಟ್ಟಿದ್ದೀವಿ. ಸೊ ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಯೇಸು ಹೇಳ್ತಿದ್ದಾರೆ, ಯಾವುದಕ್ಕೂ ಚಿಂತೆ ಮಾಡದೆ ಎಲ್ಲ ಸಂದರ್ಭಗಳಲ್ಲೂ ನೀವು ಪರಲೋಕದ ತಂದೆಯಲ್ಲಿ ಪ್ರಾರ್ಥನೆ ಮಾಡಿ. ಆಗ ಮನುಷ್ಯನ ಗ್ರಹಿಕೆಗೂ ಮೀರಿದ ಯಾವ ಶಾಂತಿ? ಯಾವ ಶಾಂತಿ? ನಿಮ್ಮ ಮನೆ ಪಕ್ಕದ ಮನೆ ಶಾಂತಿ ಅಲ್ಲ. ಓಕೆ, ಪರಲೋಕದ ಶಾಂತಿ, ದೈವ ಶಾಂತಿ ನಿಮ್ಮ ಮನಗಳಲ್ಲಿ ದೇವರು ಸದಾ ಇರುವಂತೆ ಮಾಡ್ತಾರಂತೆ. ಈ ದೇವರ ಸಮಾಧಾನ ಶಾಂತಿ ನಮ್ಮಲ್ಲಿ ತುಂಬಲ್ಪಟ್ಟರೆ ನಮಗೇನು ಬೇಕಾಗಿರೋದಿಲ್ಲ. ಅಂಥ ದೇವರು ನಮ್ಮೊಂದಿಗಿದ್ದಾರೆ. ಅಂಥ ದೇವರನ್ನು ಆರಾಧಿಸ್ಲಿಕ್ಕೆ ಬಂದಿದ್ದೀವಿ. ಯಾರು ಕೂಡ ಅಳುತ್ತಾ ಗೋಳಾಡ್ತಾ ದುಃಖ ಇಟ್ಕೊಂಡು ದೇವರನ್ನು ಸ್ತುತಿಸಬೇಡಿ, ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಯೇಸುವಿಗೆ ಹೇಳೋಣ, ಏನಂತ? ನಿನ್ನಂಥ ದೇವರು ಯಾರು? ಜೋರಾಗಿ ಹೇಳಿ. ನಿನ್ನಂಥ ದೇವರು, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸುಮಾರು ಜನ ಕೇಳಿಸ್ಕೊಂಡಿದ್ದೀರಲ್ವಾ? ಮದುವೆ ಆದ ಹೊಸದರಲ್ಲಿ ಅಯ್ಯೋ ಚಿನ್ನ ರನ್ನ ಬೆಳ್ಳಿ ಬಂಗಾರ ಅಂತ ಹೇಳ್ತಾ ಇದ್ದ, ಇವತ್ತು ದರಿದ್ರ ಅಂತ ಬೈತಾ ಇದ್ದಾನೆ. ಕೇಳಿಸ್ಕೊಂಡಿದ್ದೀರಾ? ಆದರೆ ಯೇಸು ಕ್ರಿಸ್ತರು ಒಂದು ದಿವಸವೂ ಕೂಡ ನೀವೆಷ್ಟೇ ಮೋಸದವರಾದರೂ ಕೂಡ ನಿಮ್ಮನ್ನು ನನ್ನನ್ನು ಯಾವತ್ತೂ ಅವರು ದೂರ ತಳ್ಳೋದಿಲ್ಲ. ಅವರು ಯಾವತ್ತೂ ಹೇಳೋದೇನು ಗೊತ್ತಾ? ನೀನು ನನಗೆ ಅಮೂಲ್ಯನು, ಅಮೂಲ್ಯಳು. ಅಂಥ ದೇವರನ್ನು ಪೂರ್ಣ ಹೃದಯದಿಂದ ಎಲ್ಲರೂ ಎದ್ದು ನಿಂತು ಕರಗಳನ್ನು ತಟ್ಟಿ ಸಂತೋಷದಿಂದ ಈ ಗೀತೆಯ ಸಾಲುಗಳೊಂದಿಗೆ ಯೇಸುವನ್ನು ಹೃದಯಪೂರ್ವಕವಾಗಿ, ಸುಮ್ಮನೆ ಅಲ್ಲ, ಆನಂದವಾಗಿ, ಪೌಲ ಹೇಳ್ತಾರಲ್ವ, ಸೆರೆಮನೆಯಲ್ಲಿದ್ದುಕೊಂಡು ಆ ರೀತಿ ಆನಂದದಿಂದ ನಾವೆಲ್ಲರೂ ಕೂಡ ಸಂತೋಷದಿಂದ ಈ ಗೀತೆಯ ಸಾಲುಗಳೊಂದಿಗೆ ಹಾಡಿ ಹೊಗಳಿ ಕೊಂಡಾಡೋಣ. ಕಮಾನ್. ಪಾಪದಲ್ಲಿದ್ದೆ, ನಾನು ಮರಣದಲ್ಲಿದ್ದೆ. ಯೇಸುವೆ, ಪಾಪಿಯಾದ ನನ್ನನ್ನು ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ನನ್ನನ್ನು ಉಳಿಸಿದ್ದೀರಿ. ನಿಮಗೆ ಸ್ತೋತ್ರ ಅಂತ ಹೇಳೋಣ ಎಲ್ಲರೂ. ಕಮ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನಂತ ದೇವರು ಯಾರು
ಪ್ರಿಯರೇ, ನನ್ನಯ ಜೀವಿತವನ್ನ ಎಲ್ಲ ಬಲ್ಲವರು ಯೇಸು. ನನ್ನ ಕುರಿತು ಒಂದು ಒಳ್ಳೆ ಯೋಚನೆ ನನ್ನ ಬಗ್ಗೆ ಯೇಸುವಿಗಿದೆ. ಆ ಯೇಸು ನಮ್ಮಲ್ಲಿದ್ದಾರೆ, ನಮ್ಮೊಂದಿಗಿದ್ದಾರೆ. ಅವರಿಗೆ ಹೇಳೋಣ, ನನ್ನ ಜೀವಿತವನ್ನ ಒಳ್ಳೆಯದಾಗಿ ಮಾರ್ಪಡಿಸಿ ನಡೆಸುವ ದೇವರೇ ಸ್ತೋತ್ರ ಅಂತ ಹೇಳೋಣ ಎಲ್ಲರೂ. ಕಮ ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ. ನಿನ್ನಂತ ದೇವರು ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿಮ್ಮ ಕಷ್ಟಗಳಲ್ಲಿ, ನಿಮ್ಮ ದುಃಖಗಳಲ್ಲಿ ನಿಮ್ಮ ಜೊತೆಯಾಗಿರುವವರು ಯೇಸುವಾಗಿದ್ದಾರೆ. ನಿಮ್ಮ ರೋಗದಲ್ಲಿ, ನಿಮ್ಮ ಸಂಕಟದಲ್ಲಿ ನಿಮಗೆ ಬಲವನ್ನು ಕೊಟ್ಟು ನಿಮ್ಮನ್ನು ಬಲಪಡಿಸಿ ನಡೆಸುವವರು ಯೇಸುವಾಗಿದ್ದಾರೆ. ಆ ಯೇಸು ಯಾವಾಗಲೂ ನಿಮ್ಮೊಂದಿಗಿದ್ದಾರೆ, ಯಾವಾಗಲೂ ನಿಮ್ಮೊಂದಿಗಿದ್ದಾರೆ, ಯಾವಾಗಲೂ ನಿಮ್ಮೊಂದಿಗಿದ್ದಾರೆ. ಏಕೆಂದರೆ ಆತನ ಹೆಸರು ಇಮ್ಯಾನುವೇಲ್, ಅಂದರೆ ದೇವರು ನಮ್ಮೊಂದಿಗೆ, ನನ್ನೊಂದಿಗೆ. ಆ ದೇವರನ್ನ ಕರೆಗಳನ್ನು ತಟ್ಟಿ ಎಲ್ಲರೂ ಸ್ತುತಿಸಿ ಪ್ರಾರ್ಥಿಸೋಣ ಪ್ರಿಯರೇ. ಎಲ್ಲರೂ ಕಷ್ಟಗಳಲ್ಲಿ, ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗಗಳಲ್ಲಿ, ಸಂಕಟದಲ್ಲಿ ಬಲವ ಕೊಡುವವರು, ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ದೇವರು ನಮ್ಮೊಡನೆ ಬೇಡ, ನನ್ನೊಡನೆ ಇದ್ದಾರೆ. ಹಲ್ಲೆಲೂಯಾ. ದೇವರು ಯಾರೊಂದಿಗಿದ್ದಾರೆ? ದೇವರು ಯಾರೊಂದಿಗಿದ್ದಾರೆ? ಆ ದೇವರಿಗೆ ಒಂದೇ ಒಂದು ನಿಮಿಷ ಎರಡೂ ಕರಗಳನ್ನು ಮೇಲೆತ್ತೋಣ. ಎಲ್ಲರೂ ಕೂಡ ನನ್ನೊಂದಿಗೆ ದೇವರಿದ್ದಾರೆ, ನನ್ನೊಂದಿಗೆ ಯೇಸು ಇದ್ದಾರೆ, ನನ್ನೊಂದಿಗೆ ಪವಿತ್ರಾತ್ಮರಿದ್ದಾರೆ, ನನ್ನೊಂದಿಗೆ ತಂದೆ ದೇವರಿದ್ದಾರೆ. ಪಿತ ಸುತ ಪವಿತ್ರಾತ್ಮರು ತ್ರಿಯೇಕ ದೇವರು ನನ್ನೊಂದಿಗೆ, ನನ್ನ ಒಳಗಡೆ, ನನ್ನ ಅಂತರಂಗದಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ದರಿಂದ ಯಾವುದಕ್ಕೂ ಚಿಂತಿಸದೆ,
ಇದು ಇವತ್ತು ನನ್ನ ಯೇಸುವಿಗೆ ಪೂರ್ಣ ಮನಸ್ಸಿನಿಂದ 1 ನಿಮಿಷ ಗಟ್ಟಿಯಾದ ಧ್ವನಿಯಿಂದ, ಆತ್ಮದ ಧ್ವನಿಯಿಂದ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಅಂತೇಳಿ ಎಲ್ಲರೂ ಕೂಡ ಯಾರನ್ನೂ ನೋಡದೆ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಹಾಲೆಲೂಯ, 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 ಹಾಲೆಲೂಯ.